ಮುಸ್ಲಿಮರು ನಾಯಿಯನ್ನು ಏಕೆ ದ್ವೇಷಿಸುತ್ತಾರೆ? ಸಂಕ್ಷಿಪ್ತ ವಿವರಣೆ ಇಲ್ಲಿದೆ. ಮುಸ್ಲಿಮರು ನಾಯಿಯನ್ನು ದ್ವೇಷಿಸುತ್ತಾರೆ ಎಂಬುದು ಸಂಪೂರ್ಣ ಸತ್ಯವಲ್ಲ. ಇಸ್ಲಾಂ ಧರ್ಮದಲ್ಲಿ ನಾಯಿಯ ಬಗ್ಗೆ ಕೆಲವು ಧಾರ್ಮಿಕ ನಿಯಮಗಳಿವೆ. ಆ ನಿಯಮಗಳನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅದರಿಂದ ದ್ವೇಷ ಎಂಬ ಭಾವನೆ ಹುಟ್ಟುತ್ತದೆ. ವಾಸ್ತವದಲ್ಲಿ ಇಸ್ಲಾಂ ದ್ವೇಷವನ್ನು ಕಲಿಸುವುದಿಲ್ಲ. ಇಸ್ಲಾಂನಲ್ಲಿ ಶುದ್ಧತೆಗೂ ಹೆಚ್ಚಿನ ಮಹತ್ವ ಇದೆ. ಪ್ರಾರ್ಥನೆ ಮಾಡುವ ಮೊದಲು ದೇಹ ಮತ್ತು ಸ್ಥಳ ಶುದ್ಧವಾಗಿರಬೇಕು. ನಾಯಿಯ ಉಗುರು ಶುದ್ಧವಲ್ಲ ಎಂದು ನಂಬಲಾಗುತ್ತದೆ. ಇದನ್ನು ಇಸ್ಲಾಂನಲ್ಲಿ ನಜೀಸ್ ಎಂದು ಕರೆಯುತ್ತಾರೆ. ನಜೀಸ್ ಎಂದರೆ ಅಶುದ್ಧ ಎಂದರ್ಥ. ನಾಯಿ ಮುಟ್ಟಿದರೆ ಕೈ ತೊಳೆಯಬೇಕು. ಉಗುರು ತಾಗಿದರೆ ಹೆಚ್ಚು ಶುದ್ಧೀಕರಣ ಮಾಡಬೇಕು. ಅದಕ್ಕಾಗಿ ನಾಯಿಯನ್ನು ಮುಟ್ಟುವುದನ್ನು ತಪ್ಪಿಸುತ್ತಾರೆ. ಇದು ದ್ವೇಷ ಅಲ್ಲ, ಇದು ಧಾರ್ಮಿಕ ಆಚರಣೆ. ಕೆಲವು ಹದೀಸ್ಗಳಲ್ಲಿ ನಾಯಿಯ ಉಗುರು ಪಾತ್ರೆಗೆ ತಾಗಿದರೆ ಆ ಪಾತ್ರೆಯನ್ನು ಹಲವಾರು ಬಾರಿ ತೊಳೆಯಬೇಕು ಎಂದು ಹೇಳಿದೆ. ಇದರಿಂದ ಮನೆಯೊಳಗೆ ನಾಯಿ ಇರುವುದು ಕಷ್ಟವಾಗುತ್ತದೆ. ಹಾಗಾಗಿ ಹೆಚ್ಚಿನ ಮುಸ್ಲಿಮರು ಮನೆಯ ಒಳಗೆ ನಾಯಿಯನ್ನು ಸಾಕುವುದಿಲ್ಲ. ಆದರೆ ಹೊರಗಡೆ ಸಾಕುವುದು ಅನುಮತಿಯಿದೆ. ಕಾವಲು ನಾಯಿಯನ್ನು ಇಡಬಹುದು. ಕೃಷಿಗೆ ಸಂಬಂಧಿಸಿದ ನಾಯಿಯ ಯಾವುದೇ ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳಬಹುದು ಎಂಬ ಅನುಮತಿ ಇದೆ. ಬೇಟೆಗೆ ಬಳಸುವ ನಾಯಿಗೂ ಅನುಮತಿ ಇದೆ. ಅಂದರೆ ಇಸ್ಲಾಂ ನಾಯಿಯನ್ನು ಸಂಪೂರ್ಣವಾಗಿ ನಿಷೇಧಿಸುವುದಿಲ್ಲ. ಕೆಲವು ನಿಯಮಗಳನ್ನು ಮಾತ್ರ ಹಾಕುತ್ತದೆ. ಕೆಲವು ಮುಸ್ಲಿಮರು ದೇವದೂತರ ಬಗ್ಗೆ ನಂಬಿಕೆ ಇಡುತ್ತಾರೆ. ನಾಯಿ ಇರುವ ಮನೆಗೆ ದೇವದೂತರು ಬರುವುದಿಲ್ಲ ಎಂಬ ನಂಬಿಕೆ ಇದೆ. ಇದು ಧಾರ್ಮಿಕ ನಂಬಿಕೆ. ಇದರಿಂದ ನಾಯಿ ಮನೆಯೊಳಗೆ ಇಡುವುದನ್ನು ತಪ್ಪಿಸುತ್ತಾರೆ. ಇದನ್ನು ದ್ವೇಷ ಎಂದು ಹೇಳಲು ಸಾಧ್ಯವಿಲ್ಲ. ಇಸ್ಲಾಂನಲ್ಲಿ ಪ್ರಾಣಿಗಳಿಗೆ ದಯೆ ತೋರುವುದು ಕಡ್ಡಾಯ. ಪ್ರಾಣಿಗಳನ್ನು ಹಿಂಸಿಸುವುದು ಮಹಾಪಾಪ. ನಾಯಿಯನ್ನು ಹೊಡೆಯುವುದು ತಪ್ಪು. ನಾಯಿಯನ್ನು ಹಸಿವಿನಿಂದ ಇಡುವುದು ತಪ್ಪು. ಪ್ರಾಣಿಗಳ ಮೇಲೆ ಕರುಣೆ ಇರಬೇಕು. ಇದು ಪ್ರಸಿದ್ಧ ಕಥೆ ಇದೆ. ಒಬ್ಬ ವ್ಯಕ್ತಿ ಬಾಯಾರಿದ ನಾಯಿಗೆ ನೀರು ಕೊಟ್ಟನು. ದೇವರು ಅವನ ಪಾಪಗಳನ್ನು ಕ್ಷಮಿಸಿದನು. ಇದನ್ನು ಹದೀಸ್ಗಳಲ್ಲಿ ಹೇಳಲಾಗಿದೆ. ಇದರಿಂದ ನಾಯಿಗೂ ಮಹತ್ವ ಇದೆ ಎಂಬುದು ತಿಳಿಯುತ್ತದೆ. ಹಿಂದೂ ಧರ್ಮದಲ್ಲಿ ನಾಯಿಗೆ ವಿಭಿನ್ನ ಸ್ಥಾನ ಇದೆ. ಯಮರಾಜನ ಜೊತೆಗೆ ನಾಯಿ ಸಂಬಂಧಿಸಿದೆ. ಭೈರವನ ವಾಹನವೆಂದು ನಂಬುತ್ತಾರೆ. ಕೆಲವರು ನಾಯಿಯನ್ನು ಪವಿತ್ರ ಎಂದು ಭಾವಿಸುತ್ತಾರೆ. ಈ ಭಿನ್ನ ನಂಬಿಕೆಗಳಿಂದ ತಪ್ಪು ಅರ್ಥ ಉಂಟಾಗುತ್ತದೆ. ಮುಸ್ಲಿಮರು ದೂರವಿರುವುದನ್ನು ದ್ವೇಷ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಅದು ಧರ್ಮದ ನಿಯಮ, ವ್ಯಕ್ತಿಗತ ದ್ವೇಷ ಅಲ್ಲ. ಎಲ್ಲಾ ಮುಸ್ಲಿಮರು ಒಂದೇ ರೀತಿಯವರಲ್ಲ. ಕೆಲ ಮುಸ್ಲಿಮರು ನಾಯಿಯನ್ನು ಸಾಕುತ್ತಾರೆ. ಕೆಲವರು ಪೆಟ್ಟಾಗಿಯೂ ಇಡುತ್ತಾರೆ. ನಗರಗಳಲ್ಲಿ ಇದು ಹೆಚ್ಚುತ್ತಿದೆ. ಕಾಲದೊಂದಿಗೆ ಆಚಾರಗಳಲ್ಲಿ ಬದಲಾವಣೆ ಬರುತ್ತಿದೆ. ಧರ್ಮ ಮತ್ತು ಸಂಸ್ಕೃತಿಯನ್ನು ಬೇರ್ಪಡಿಸಬೇಕು. ಎಲ್ಲದಕ್ಕೂ ಧರ್ಮವನ್ನು ತಪ್ಪು ಹೇಳಬಾರದು. ದ್ವೇಷ ಎಂದರೆ ಹಾನಿ ಮಾಡುವುದು. ಮುಸ್ಲಿಮರು ಸಾಮಾನ್ಯವಾಗಿ ನಾಯಿಗೆ ಹಾನಿ ಮಾಡುವುದಿಲ್ಲ. ಕೇವಲ ದೂರ ಇರುತ್ತಾರೆ. ಇದು ದ್ವೇಷವಲ್ಲ. ದೂರ ಇರುವುದು ದ್ವೇಷವಲ್ಲ. ಅದು ವೈಯಕ್ತಿಕ ನಂಬಿಕೆ. ಎಲ್ಲಾ ಧರ್ಮಗಳಲ್ಲೂ ವಿಭಿನ್ನ ಆಚರಣೆಗಳಿವೆ. ಅವನ್ನು ಗೌರವಿಸಬೇಕು. ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿ ಹರಡುತ್ತಿದೆ. ಆದ್ದರಿಂದ ಗಲಾಟೆಯಾಗುತ್ತದೆ. ಧರ್ಮದ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಬೇಕು. ಭಾವನೆಗಳಿಗೆ ಬದಲು ಜ್ಞಾನ ಮುಖ್ಯ. ಎಲ್ಲರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ನಾಯಿಯ ಬಗ್ಗೆ ಹಿಂದೂ ಮುಸ್ಲಿಂ ದ್ವೇಷ ಬೇಡ. ಪ್ರಾಣಿಗಳು ಎಲ್ಲರಿಗೂ ಒಂದೇ. ನಾಯಿ ನಿಷ್ಠಾವಂತ ಪ್ರಾಣಿ. ಇಸ್ಲಾಂ ಕೂಡ ಅದನ್ನು ಒಪ್ಪುತ್ತದೆ. ಆದರೆ ಶುದ್ಧತೆಯ ನಿಯಮಗಳಿವೆ. ಅದನ್ನು ನಾವು ಗೌರವಿಸಬೇಕು. ಹಾಗೆಯೇ ಇತರ ಧರ್ಮಗಳ ನಂಬಿಕೆಯನ್ನು ಗೌರವಿಸಬೇಕು. ಮುಸ್ಲಿಮರು ನಾಯಿಯನ್ನು ದ್ವೇಷಿಸುವುದಿಲ್ಲ. ಧಾರ್ಮಿಕ ಕಾರಣಗಳಿಂದ ದೂರವಿರುತ್ತಾರೆ. ಇದು ಅವರ ವೈಯಕ್ತಿಕ ಹಕ್ಕು. ಇದನ್ನು ದ್ವೇಷ ಎಂದು ಬಣ್ಣಿಸಬಾರದು. ಸತ್ಯ ತಿಳಿದು ಮಾತನಾಡಬೇಕು. ತಪ್ಪು ಮಾಹಿತಿಯಿಂದ ಸಮಾಜ ಒಡೆದು ಹೋಗುತ್ತದೆ. ಸತ್ಯದಿಂದ ಸಮಾಜ ಒಂದಾಗುತ್ತದೆ. ಧರ್ಮ ಮಾನವನಿಗಾಗಿ, ಮಾನವ ಧರ್ಮಕ್ಕಾಗಿ ಅಲ್ಲ. ಪ್ರೀತಿ ಮುಖ್ಯ. ಕರುಣೆ ಎಲ್ಲ ಧರ್ಮಗಳ ಸಾರ. ನಾಯಿಗೂ ಕರುಣೆ ತೋರಬೇಕು. ಮನುಷ್ಯನಿಗೂ ಕರುಣೆ ತೋರಬೇಕು. ದ್ವೇಷಕ್ಕೆ ಜಾಗ ಕೊಡಬಾರದು.
ಅರ್ಥ ಮಾಡಿಕೊಳ್ಳುವ ಮನಸ್ಸು ಬೇಕು. ಪ್ರಶ್ನೆ ಕೇಳುವುದು ತಪ್ಪಲ್ಲ, ಆದರೆ ಉತ್ತರವನ್ನು ಸಂಪೂರ್ಣವಾಗಿ ತಿಳಿಯಬೇಕು. ಅರ್ಧ ಜ್ಞಾನ ಅಪಾಯಕಾರಿ, ಪೂರ್ಣ ಜ್ಞಾನ ಶಾಂತಿಯನ್ನು ತರುತ್ತದೆ. ಈ ವಿಷಯವೂ ಹಾಗೆ. ಮುಸ್ಲಿಮರು ನಾಯಿಯನ್ನು ದ್ವೇಷಿಸುವುದಿಲ್ಲ, ಇದು ಅಂತಿಮ ಸತ್ಯ. ಧಾರ್ಮಿಕ ನಿಯಮಗಳೇ ಕಾರಣ, ದ್ವೇಷ ಅಲ್ಲ. ಗೌರವ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ.